ಪಾಪ ಈಕಿ ಏನು ತಪ್ಪು ಮಾಡ್ಯಾಳ? ನಾನು ಇಷ್ಟಪಟ್ಟಿದ್ದು ಅಕ್ಕಿನ, ಹೋಗ್ತೀನಿ ಆಕಿ ಜೊತೆಗೆ ಅಕ್ಕಿನೇ ಬೇಕಂತ ಇರೋದು ನಾನು. ಈಕಿ ಹೇಳೋದ್ರಾಗೂ ಏನು ತಪ್ಪು ಇಲ್ಲ. ನಾನು ಈಕಿಗೆ ತಾಳಿನೇ ಕಟ್ಟಲಿಲ್ಲ ಅಂತಿದ್ರೆ ಆಕೆ ಪಾಡಿಗೆ ಆಕೆ ಜೀವನ ಆಕೆ ನೋಡ್ಕೊತಿದ್ಲು. ತಾಳಿ ಕಟ್ಟಿ ಮದುವೆ ಆಗಿ ಈಗ ನನಗೆ ನೀ ಬೇಡ ಅಂತಂದ್ರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲಲ್ಲ. ನನಗಂತರೂ ತಲೆ ಕೆಟ್ಟು ಹೊಂಟಿತ. ಏನು ಮಾಡಲಿ ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಓ ಮೈ ಗಾಡ್, ನಾನು ಮುಕ್ಕೊಂಬಿಟ್ಟೇನೆ. ಜಗಳ ಮಾಡಿ ಅದು ಯಾವಾಗ ನಿದ್ದೆ ಬಂದೈತೋ ನನಗೆ ಗೊತ್ತಾಗಿಲ್ಲ. ಕದ ತೆಗಿಬೇಕು. ಮತ್ತೆ ಹೆಂಡತಿ ಸಿಕ್ಲ ಅಂತೇಳಿ ಈ ಲವರ್ ಮರ್ತೋದ್ಲಲ್ಲ, ಆಕಿ ಜೊತೆಗೆ ಬೆಚ್ಚಗೆ ಮಕ್ಕೊಂಡ್ಬಿಟ್ರನ. ನಿಮ್ಮನ್ನ ನಂಬ್ಕೊಂಡು ನಾನು ಕುಂತೀನಲ್ಲ, ಆಗ್ಬೇಕಾಗಿದ್ದೆ ನನಗೆ. ಇಡೀ ರಾತ್ರಿ ನನ್ನ ರೂಮ್ ಬಿಟ್ಟು ಹೊರಗೆ ಹಾಕಿರಿ, ಸೋಫಾದ ಮೇಲೆ ಮಲ್ಕೊಂಡಿನಿ ನಾನು. ಸ್ವಲ್ಪರ ನನ್ನ ಬಗ್ಗೆ ಯೋಚನೆ ನಿಮಗೆ? ನೀವು ನನ್ನ ರಿಯಲಿ ಪ್ರೀತಿ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ. ಇಲ್ಲ, ನೀವು ನಾಟಕ ಮಾಡ್ತಾ ಇದೀರಿ. ಬಾಯ್ ಮಾಡ್ಬೇಡ, ಮಕ್ಕೊಂಡಾಳಕಿ. ಬಾಯ್ ಮಾಡ್ಬೇಡ, ಮಕ್ಕೊಂಡಾಳ. ಓಹೋ, ನಿದ್ದಿಗೆ ಡಿಸ್ಟರ್ಬ್ ಆಕೈತಿ. ಬೆಳತ್ತನ ನಿದ್ದೆ ಮಾಡಿಲ್ಲ ನಾನು, ಬೆಳಗ್ಗೆವರೆಗೂ ನಿದ್ದೆ ಮಾಡಿಲ್ಲ. ಅದ್ ನಿಮ್ಗೆ ಏನು ಅನಿಸ್ತಿಲ್ಲ ಅಲ್ಲ? ಆಫೀಸ್ಗೆ ಹೆಂಗೆ ಹೋಗ್ಬೇಕೀಗ ನಾನು? ಅಲ್ಲ ವಾಟ್ ಎ ಗ್ರೇಟ್ ಹಸ್ಬೆಂಡ್ ವೈಫ್. ರಿಯಲಿ ಐ ಆಮ್ ಕನ್ಫ್ಯೂಸ್ಡ್. ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಿ ಅಂತ. ಯಾಕೆ ಹಂಗೆ ಮಾತಾಡ್ತಿ? ನಿನ್ ಬಿಟ್ಟು ಇನ್ ಯಾರನ್ನ ಮಾಡ್ಲಿ? ಹಂಗಿದ್ರೆ ಈಕಿನ ಎಳ್ದು ಹೊರಗೆ ಹೋಗುದು ಏನ? ರೂಮಿಂದ ಆಚೆ ಹಾಕಿ ನಾನು ಕರ್ಕೊಂಡು ಮಕ್ಕೋಬೇಕಿತ್ತು ನೀವು ಇಲ್ಲಿ. ಅದನ್ನ ಬಿಟ್ಟು ಹೆಂಗ್ರಿ ಮಕ್ಕೊಂಡ್ರಿ ಇಲ್ಲಿ? ಡಿಂಗ್ರಿ ಬಿಲ್ಲಿ, ಸಾಕ್ ಯಾಕೆ ಸ್ಟಾರ್ಟ್ ಶಟಿತಿ ಒಂದಳತಿ? ಮಕ್ಕೊಂಡಾರ ಗಂಡ ಹೆಂಡತಿ, ನಿಂಗೆ ಯಾಕೆ ಬೇಕು? ಅದು ಹೆಂಗ್ರಿ ಮಕ್ಕೊಂಡ್ರಿ ಹೆಂಗ್ ಮಕ್ಕೋತಾರ? ಎಲ್ಲಾರು ಹೆಂಗ್ ಮಕ್ಕೋತಾರ ಹಂಗೆ ಮಕ್ಕೊಂಡಿದ್ದ. ನಿನ್ನ ನಾಲಿಗೆ ಅಲ್ಲ, ಗಂಡ ಹೆಂಡತಿ ಜೊತೆಗಿದ್ದಕ್ಕ ನಿನಗೆ ಇಟ್ಟು ಉರಿತಾ ಐತಿ ಮಕ್ಕಳ ಎಲ್ಲ. ಇನ್ನು ನಿನ್ನ ಜೊತೆಗೆ ತನ್ನ ಗಂಡನ ನೋಡ್ಯಾಳಲ್ಲ, ಎಷ್ಟು ಉರಿಬೋದಕ್ಕಿಗೆ. ಇದು ವಿಚಾರ ಇಲ್ಲ ನಿನಗೆ? ನಿಮ್ಮಪ್ಪ ನಿಮ್ಮವನ ಜೀವನ ಇನ್ನೇ ಕೇಳ್ಕೆರ ಬಂದು ಹಿಂಗ ಹಾಳು ಮಾಡಿದ್ರೆ ಗೊತ್ತಾಕಿತ್ತ. ಅಲ್ಲ, ನಿನಗೇನು ಗೊತ್ತಾಕತ್ ಬಿಡು, ನೀ ಹಾಳು ಮಾಡಕ್ ನಿಂತಕ್ಕಿ ನಿಮ್ಮವನು ಇನ್ನೊಬ್ಬವನ್ ಹುಡುಕ್ತಿದ್ಲಟ್ಟೆ. ನೋಡ್ರಿ, ನಾನು ದೊಡ್ಡವರು ಅಂತ ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದೀನಿ. ನಮ್ಮಪ್ಪ ನಮ್ಮ ಮಮ್ಮಿ ಸುದ್ದಿಗೆ ನೀವು ಬರಬೇಡ್ರಿ ಅಷ್ಟೇ. ಅವರಿಬ್ರು ಲೈಫ್ನಾಗ ತುಂಬಾ ಚೆನ್ನಾಗಿದ್ದಾರೆ. ಏನ ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಅದಾರ. ಇವ್ರ ತರ ಅಲ್ಲ. ಇವರು ಚದರ ಬೆಡ್ಶೀಟು ಎಲ್ಲ ಹಾಕಿದ್ರು, ನೀ ಬಿಡ್ಬೇಕಲ್ಲ. ಕೂರ್ಕೊಂಡ್ಬಿಟ್ಟಿ ಅಡ್ಕತ್ರಿ ಗಡಿ ಚಿಕ್ಕಂಗ ತನಕ್ ಕುಂದ್ರು. ಅಲ್ಲ, ಆಕಿ ಗಂಡ ಆಕಿ ಜೊತೆಗೆ ಇದ್ದಿದ್ದಕ್ಕೆ ನಿನಗೆ ಟೂರಿ ಹಾಕತೈತಿ. ನನ್ನ ಮಗ ಸುಸಿ ಅವರಿಬ್ರು ಬಂದಾಳಿಕಿ ಡಿಂಗ್ರಬಿಲಿ. ಲೇ ಚಂಬಕ್ ಚಲ್ಲು ಹೇಳ್ತಾನೆ ಕೇಳ. ಏನ ಯಾವತ್ತಿದ್ರು ಅವರಿಬ್ರನ್ನೇ ಒಂದು ಸಮಾಜ ನಿನ್ನ ಒಪ್ಕೊಳ್ಳೋದಿಲ್ಲ. ನೋಡುವ, ನಾ ಹೇಳ್ತೀನಿ, ನಿನಗೂ ಒಳ್ಳೆ ಜೀವನ ಐತಿ, ವಯಸ್ಸೈತಿ. ಏನಿದೆಲ್ಲ ಕೈಗಟ್ಟನೆ ಅಂತ ಮರ್ತು ಬಿಡು. ಜೀವನದಾಗ ಎಂತ ಓದೇನಿ ಬರ್ದೇನಿ ಬೇಕಾದ್ದನ ಕಡದ ಕಟ್ಟಿ ಹಾಕೇನಂದ್ರು ಒಂದು ಹೆಣ್ಣು ಲಗ್ನ ಆಗಾಕ ಬೇಕು. ಸುಮ್ಮನೆ ನಿನ್ನ ಪಾಡಿಗೆ ನಿಮ್ಮಪ್ಪ ನಿಮ್ಮ ತೋರಿಸ್ತಿಲ್ಲ ಬೇಡ. ಇನ್ನೊಂದು ಯಾವ್ದಾರ ಚಲೋ ಹುಡುಗನ್ ನೋಡಿ ಲಗ್ನ ಮಾಡ್ಕೊಂಡು ಜೀವನದಾಗ ಚಂದ ಇರೋದು ನೋಡು. ಅದನ್ನ ಬಿಟ್ಟು ಯಾಕೆ ನನ್ನ ಮಗ ಸೊಸಿ ಜೀವನದಾಗ ಹುಳಿ ಹಿಂಡ್ಕೊಂಡು ಇಲ್ಲೇದಿ ನೀನು? ನೋಡು, ವಿಚಾರ ಮಾಡು. ಹೌದಾ, ನಾನ್ ಬಿಟ್ಟು ಹೋಗ್ಬೇಕಾ? ನಾನು ಎಲ್ಲಿ ಹಂಗಂದೆ? ಇವ್ರು ಮಾತಾಡ್ತಿದ್ರು ಸುಮ್ಮನೆ ಆಗಿರಲ್ಲ. ದಟ್ ಬ್ಲೇಡಿ ಓಲ್ಡ್ ಲೇಡಿ, ಪ್ಲೀಸ್ ಅವಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ರಿ. ನೋಡು, ಅವರು ವಯಸ್ಸಾದವ್ರು ಎಷ್ಟೇ ಆದರೂ ಹಾಗೆಲ್ಲ ಮಾತಾಡ್ಬೇಡ. ಇಷ್ಟಕ್ಕೂ ಅವ್ರು ನನ್ನ ತಾಯಿ. ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಗೊಳೋದು ಕಲಿ. ಯಾಕ ಅಂದಲ್ಲಪ್ಪ? ಅದೇನೋ ಓಲ್ಡು ಕೂಲ್ಡು ಅನ್ನಕತ್ತಿದ್ಲು, ಎಲ್ಲಿ ಸುಮ್ಮನೆ ಇರ್ತಿ ಅಂತ ಮಾಡಿದ್ದೆ. ಯಾಕ ಅಂದಲ್ಲಪ್ಪ ನಮ್ಮವ್ವ ಮರ್ಯಾದೆ ಕೊಡು ಅಂತೇಳಿ. ಹೌದು ಬಿಡಪ್ಪ, ಇಷ್ಟೆಲ್ಲ ಒಂದು ತಾಯಿ ಮೇಲೆ ಅಭಿಮಾನ ಇಟ್ಕೊಂಡಿಯಲ್ಲ ಮಗನ. ನನ್ನ ಮಗ ಸಾಕಿ ಬೆಳೆಸಿ ನೀರು ಬರಕಣ್ಣ ರಕ್ತ ಬರೆಸ್ಕೊಂಡು ಇಷ್ಟು ಬಸ್ತು ನಾನು ಹೊಟ್ಟಿಲಿ ಹೊಟ್ಟೆಸ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಮಗ ತಿನ್ ಚಂದಿರ್ಲಿ ಅಂತೇಳಿ ಅಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆತಪ್ಪ. ಹೋ ಕತ್ರಿನಾ, ನಿದ್ದೆ ಆತಾವ? ಹೊಸ ಜಾಗ ನಿದ್ದೆ ಹತ್ತ ನಾ ಹೊಕ್ಕನೆ ಔಟದ್ ಕುಂತಿದ್ದೆ ಬಾ ಬೇಕಾರ. ಇಲ್ಲೇ ಬತ್ತಲಾಗಿತ್ತಲ್ಲ ಮನುಷ್ಯ ನೋಡಿ ಕೊನೆಗ ಒಳಗ ಮಾರಿಗಿರಿ ತಕೊರವ. ನಿಂದ ಅರ್ಬಿ ಚೀಲ ಬೇಕಾರೆ ಇಲ್ಲೇ ತಂದು ಇಡಾಕ್ ಹೇಳ್ತೀನಿ ನೀರಮ್ಮಗ. ಚಂಬಕ್ ಚಲೋ ಒಂದಿಟ್ಟು ಅವರಿಬ್ಬರು ನೆಮ್ಮದಿ ಗಿಡಕ್ ಬಿಡು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಏನಾದ್ರು ಎದ್ದು ಹಾಳಾಗಿ ಹೋಗ್ತೀಯಾ? ಏನ ಫ್ರೆಶ್ ಅಪ್ ಆಗ್ಬೇಕು, ನಮ್ಮ ಆಫೀಸಿಗೆ ರೆಡಿ ಆಗಿ ಹೋಗ್ಬೇಕು ನಾವು. ಅಯ್ಯೋ, ನಿದ್ದೆ ಭಾಳ ಬರ್ತೈತಿ. ಈಗರ ಇನ್ನು ಎದ್ದಿ ಹಗಲೇ ನಿದ್ದೆ ಬರ್ತಾಯ್ತಾ? ಅದು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಅದಕ್ಕೆ ಯಾಕೋ ಕಣ್ಣು ಎಳೀತೈತಿ. ಏನ ಮತ್ ನಿದ್ದೆ ಮಾಡ್ಲಾರ್ದೆ ಇನ್ನೇನ್ ಮಾಡ್ತಿದ್ದೆ? ನಿಂಗೆ ಗೊತ್ತಿಲ್ಲನಾ ನಿದ್ದೆ ಮಾಡಲಿಲ್ಲ ಅಂದ್ರೆ ಏನಂತ? ಅಯ್ಯೋ ಏ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲಿಸ್ತಂದ್ರೆ 3 ಮತ್ತೊಂದು ಅಂದ್ಲಂತ. ನಿನ್ನಂತಕ್ಕೆ ಯಾವಕ್ಕೆ? ನನಗೇನು ನಿನ್ಗೇನು ಸಣ್ಣ ಹುಡುಗಿ ಅಂತ ಹೇಳ್ಬೇಡ. ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಾಗೆ ಅದಿ ಅಂತೆ ನನ್ನ ಗಂಡನ ಜೊತೆಗೆ.
ಅಷ್ಟು ಗೊತ್ತಿಲ್ಲ. ಪ್ರೀತಮ್ ಪ್ರೀತಮ್ ಒಂದ್ಸಲ ಕರೆದ್ರೆ ಕಿವಿ ಕೇಳ್ತದೋ ಕೇಳಂಗಿಲ್ಲ. ಒಂದು 2 ಮಿನಿಟ್ಸ್ ಬ್ರಷ್ ಮಾಡ್ತಾ ಇದೀನಿ. ನೋ, ವೆರಿ ಅರ್ಜೆಂಟ್. ಕಮ್ ಔಟ್. ಯಾಕೆ ಹಂಗೆ ಹರ್ಕೊಂತ ಇದೀಯ? ಒಳಗಿರೋದು ನನ್ನ ಗಂಡ, ನೀನೇನು ಅಧಿಕಾರ ಚಲಾಯಿಸದ? ಏನು ಯಾಕೆ ಅಷ್ಟೊಂದು ಜೋರು ಮಾಡಿ ಕರೆಯಕತ್ತೀಯಲ್ಲ? ಹೆಂಡತಿ ಅಧಿಕಾರ ಚಲಾಯಿಸ್ತಂಗ ನೀನು ಇಟ್ಕೊಂಡಕ್ಕೆ ಎಷ್ಟೇ ಆದರೂ ಮರಿಬೇಡ ಅದನ್ನ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಪ್ರೀತಮ್, ಐ ಕಾಂಟ್ ಟಾಲರೇಟ್. ಅದು ಯಾಕೆ ಹಿಂಗೆ ಚೀರಾಡಕತ್ತಿ ನೀನು? ಏನು ದೊಡ್ಡ ಇಂಗ್ಲೀಷ್ ನಿನಗೆ ಬರುವಂಗ? ನಂಗೂ ಬರ್ತತನ ಇಂಗ್ಲೀಷ್ ಏನ? ಆದ್ರೆ ನಿನ್ನಷ್ಟು ಫಾಸ್ಟಾಗಿ ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಬರ್ತೈತಿ. ಯಾಕಂದ್ರೆ ಕನ್ನಡ ಮೀಡಿಯಂ ಅಲ್ಲ ಓದಿದ್ದು. ನೀನು ಮಾತಾಡಿದ್ ನಂಗೆ ಅರ್ಥ ಆಗ್ತಾ ಐತೆ, ಬಟ್ ನಿನ್ನಷ್ಟು ಕ್ಲಿಯರಾಗಿ ನಂಗೆ ಮಾತಾಡಕ್ಕೆ ಬರಲ್ಲ ಅಷ್ಟೇ. ಏನಾಯ್ತು? ಯಾಕೆ ಹಿಂಗೆ ಚೀರಾಡಕತ್ತಿ? ನಾಯಿ ಕಡ್ದೈತೆ ನಂಗೆ, ಅದಕ್ಕೆ ಚೀರ್ತಾ ಇದೀನಿ. ಏನದು ಆಟ ಆಡ್ತಾ ಇರೋದು ನೀವು? ಅಲ್ಲ ನಿಮ್ಗೆ ಅವಳು ಬೇಕಾ ನಾನು ಬೇಕಾ? ಆಕೆ ಇಷ್ಟನೇ ಇಲ್ಲ ಅಂತ ನಾಟಕ ಮಾಡ್ತೀರಿ ನನ್ನಂತೇಲೆ? ಅಂದ್ರೆ ಇಬ್ಬರ ಹತ್ರನೂ ಆರಾಮಾಗಿರ್ಬೇಕಂತ ನಿಮ್ಮ ಆಸೆ ಅಲ್ಲ? ಅಲ್ಲ ಈಗಾರ ಚಲೋ ಇದ್ದಿಲ್ಲ, ಮಮ್ಮಿಂದ ಅಮ್ಮಕ್ಕೆ ಏನಾತ್ ನಿನಗ? ನಾನೆಲ್ಲ ಅಂದೆ ಹಂಗದೇನೆ ಅಂತ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಹಂಗಾರ? ಆಕೆ ಏನು ಹೇಳಿದ್ಲು ಗೊತ್ತಾ ಈಗ? ಏನು ಹೇಳಿದೆ? ಅಯ್ಯೋ ಎದ್ದು ಹೊರಗೆ ಹೋಗು ಅಂದ್ಲು. ನಿದ್ದೆ ಬರ್ತೈತಿ, ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದೆ ಅಷ್ಟೇ. ಏನಿದೆಲ್ಲ ನನಗೇನು ಗೊತ್ತು ಆಕೆ ಯಾಕೆ ನಿದ್ದೆ ಮಾಡಿಲ್ಲ ಅಂತ? ಅವಳಿಗೆ ಹೊಟ್ಟೆ ಉರಿತೈತೆ. ಸರಿ, ನೀವು ಹೋಗ್ರಿ, ಫ್ರೆಶ್ ಅಪ್ ಆಗ್ರಿ. ನಾನು ನಿಮ್ಮ ಸಲುವಾಗಿ ಮಸ್ತಾಗಿ ನಾಷ್ಟಾಕ್ ಮಾಡ್ತೀನಿ. ಹೊರಗದು ತಿನ್ನಕ್ಕೆ ಹೋಗ್ಬೇಡ್ರಿ. ಈ ಬೆಂಗ್ಲಿನ ಇಟ್ಕೊಂಡು ಬರೀ ಹೋಟೆಲ್ನ ತಿನ್ನು ಭಾಳ ಆಗಿತ್ತು ನಿಮ್ದು. ನಾ ಕಟ್ಕೊಂಡಕ್ಕೆ ಬಂದೇನಲ್ಲ, ರುಚಿಯಾಗಿ ಮಾಡಾಕ್ತೇನತ್ತ ಏನು? ಹೋಗ್ರಿ. ಆಮೇಲೆ ಆಕೆ ಮುಂದೆ ಅದೆಲ್ಲ ಏನು ಹೇಳ್ಕೊಂಡು ಕುಂದ್ರಬೇಡ್ರಿ. ನಂಗೊಂಥರ ಮುಜುಗರ ಆಕೈತಿ. ಗಂಡ ಹೆಂಡತಿ ನಡುವೆ ನಡೆದಿದ್ದು ಗಂಡ ಹೆಂಡತಿ ನಡುವೆ ಇರ್ಬೇಕು. ರಾತ್ರಿ ನಾವೇನೇನು ಮಾತಾಡಿದ್ವಿ ಏನು ಮಾಡಿದ್ವಿ ಅದೆಲ್ಲ ಯಾಕೆ ಆಕೆ ಮುಂದೆ ಹೇಳ್ತೀರಿ? ಬಾಯ್. ಅಯ್ಯೋ ಕಣ್ಣು ಬಿಡ್ತಾಳ ಒಂದು ಅಳತಿ. ಯು ಚೀಟಿಂಗ್ ಮೀ. ನಾನೇನು ಮಾಡಿದೆ? ಮಾತಾಡಬೇಡ ನನ್ನ ಜೊತೆ ಮಾತಾಡಬೇಡ ಅಷ್ಟೇ. ಅಯ್ಯೋ ದೇವ್ರೆ, ಅಲ್ಲ ನಾನು ಏನು ಮಾಡೇ ಇಲ್ಲ. ಆಕಿ ಏನಾರ ಹೇಳಿದ್ಲ ಆಕಿ ಮುಂದೆ? ಏನು ಹೇಳಿದ್ಲ ಆಕಿ? ಏನಪ್ಪ ನಂಗೊಂದು ಅರ್ಥ ಆಗವಲ್ತು. ಆಕಿ ಹೊಟ್ಟೆ ಉರ್ಸಕ್ಕಂತೇಳಿ ಬೇಕು ಅಂತ ಕಿಸ್ ಕೊಟ್ಟು ಹೊಂಟಾಳ. ಈಕಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳತ್ತಾಗ ಸಿಟ್ಟು ಬಂದು ಜಗಳ ಮಾಡಿ ಹೊರಗೆ ಕಳ್ಸಕ್ಕೆ ಅಪ್ಪ ಅವ್ಗೆ ಬೇಜಾರಾಕೈತಿ. ನನಗೆ ಅಪ್ಪ ಅವ್ಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ, ಅವ್ರ ಮನ್ಸಿಗೆ ನೋವು ಕೊಡೋಕ್ಕೂ ಇಷ್ಟ ಇಲ್ಲ. ಏನು ಮಾಡಲಿ ಅನ್ನೋದೇ ಗೊತ್ತಾಗ್ವಲ್ತು. ಅಲ್ಲ ಅತ್ತಿಯರ, ನನಗಂತೂ ಒಂದೇ ಪ್ರಶ್ನೆ ಅಪ್ಪ ಕಾಡ್ತಾ ಇರೋದು. ಆಕಿನ ಕುತ್ತಿಗೆ ಹಿಡ್ದು ಕೈ ಹಿಡ್ದು ಎಳದು ತಾವು ಹೊರಗೆ ಹೋಗೋದು ಬಿಡ್ಬೋದಲ್ಲ, ಹಾಳಾಗೋಗ ಬೆಂಡ್ಲಿ ಅಂತೇಳಿ. ಇಷ್ಟು ಯಾಕೆ ನಾವು ಆಕಿನ ತಡ್ಕೋಬೇಕು? ಅಯ್ಯೋ ಅದು ಮಾಡೋದೇನು ದೊಡ್ಡ ಕೆಲಸನವ. ನಾ ಬಂದ ದಿನನ ಎರಡು ಜುಟ್ಟ ಹಿಡ್ದು ತುರ್ಬಾ ಹಿಡ್ದು ಹೊರಗೆ ಹೋಗಿತ್ತಿದ್ದೆ ಆಕಿನ. ಆದ್ರೆ ಅವ ಭಾಳ ಹಚ್ಕೊಂಡಾನಕಿನ್ನ. ಅವಾಗ ಅವ್ಗೆ ಏನು ಅನಿಸ್ಬಿಡ್ತೈತಿ ಅಂದ್ರೆ ನಮ್ಮವ್ವ ನಮ್ಮಪ್ಪ ಕೆಟ್ಟವರು, ನಾನು ಪಾಪ ಆಕಿ ಹತ್ತಕ್ಕರದ ನಾಟಕ ಅಂತೂ ಮಾಡ್ತಾಳೆ ಆಕಿ. ಅದೇನೇನು ಕಡಿಮೆ ಇಲ್ಲ ಆಕಿ ಹೆಣ್ಣು, ಅದು ಭಾಳ ಹಕನಾಕ ಹೆಣ್ಣು ಐತದ. ಹಂಗೆ ಮಾಡತ್ಲೆ ಅವ್ಗೆ ಏನು ಅನ್ಸ್ಬಿಡುತ್ತೆ, ನಮ್ಮಪ್ಪ ನಮ್ಮವ್ವ ನನ್ನ ನಂಬ್ಕೊಂಬಂದಕಿ ನನ್ನ ಲವ್ವರಿಗೆ ಹಂಗೆ ಮಾಡಿದ್ರು ಅವ್ನ ಮನಸ್ಸಿನ ನಮ್ಮ ಬಗ್ಗೆ ದ್ವೇಷ ಬರ್ತೈತಿ. ಅವ ಆಕಿನ ಭಾಳ ಹಚ್ಕೊಂಡಾನಿಗೆ ಸದ್ಯಕ್ಕೆ. ಅದಕ್ಕೆ ಆಕಿ ಸಂಸಾರ ಮಾಡೋಕೆ ಲಾಯಕ್ಕಿಲ್ಲ ಅಂತ ಅವ್ಗೆ ಅರ್ಥ ಆಗ್ಬೇಕಲ್ಲ, ಆಕಿ ಎದಕ್ಕೆ ಬಂದಾಳ ಅಂತ ಅವ್ಗೆ ಅರ್ಥ ಆಗ್ಬೇಕಲ್ಲ. ಆ ಕಾರಣಕ್ಕೆ ನಾ ತಡ್ಕೊಂಡೇನಷ್ಟೇ. ಇಲ್ಲ ಅಂದ್ರೆ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಏನು ಅಲ್ಲ, ನಮ್ಮ ಹಳ್ಳ್ಯಾಗಾಗಿದ್ರೆ 4 ಮಂದಿ ಕೂಡಿ ಬಡ್ದು ಬಿಡ್ತಿದ್ವಿ. ಆದ್ರೆ ಅದರಿಂದ ಏನಾಕೈತಿ, ಅವ್ನು ಮತ್ತು ಆಕಿ ಮೇಲೆ ಪ್ರೀತಿ ಜಾಸ್ತಿ ಆಕೈತಿ, ಆಕಿ ಬೆನ್ನ ತೊಗೊಂಡು ಹೋಗ್ತಾನ. ಅದಕ್ಕೆ ಆದಷ್ಟು ಇಬ್ಬರಿಬ್ಬರನ್ನ ದೂರ ಮಾಡೋಕೆ ಪ್ರಯತ್ನ ಪಡ್ಬೇಕು. ಗೊತ್ತಾನ? ನೀವು ಹೇಳೋದು ಕರೆನ. ಅವ ಲೇಟ್ ಆಯ್ತು, ಆಫೀಸ್ಗೆ ಹೋಗ್ಬರ್ತೀನಿ. ಅವ ಮನೆಗೆ ಏನೇನು ಬೇಕು ಅಡುಗೆ ಮಾಡ್ಕೊಳಕ್ಕೆ ನಿಮಗೆಲ್ಲ ತಂದಿಟ್ಟೇನೆ, ಅಡುಗೆ ಮಾಡ್ಕೊಂಡು ಊಟ ಮಾಡ್ರಿ ಆತಾ. ಆದಷ್ಟು ನಾನು ಹೇಳಿದ ವಿಚಾರದ ಬಗ್ಗೆ ಸ್ವಲ್ಪ ಥಿಂಕ್ ಮಾಡವ. ಹೋಗ್ಬೇಡ್ರಿ, ಒಂದೇ ನಿಮಿಷ ಅವಲಕ್ಕಿ ಮಾಡಿ ಬಿಸಿ ತಿನ್ಕೊಂಡು ಹೋಗ್ರಿ. ಲೇಟ್ ಆಕೈತೆ, ನಾವೆಲ್ಲ ಏನಾರ ತಿಂತೇವೆ ತಗೋ. ಬೆಳಗ್ಗೆದ್ದ ಅವಲಕ್ಕಿ ಯಾವತ್ತು ಯಾರ ಕೊಟ್ಟರು ಒಲ್ಲೆ ಅನ್ಬಾರ್ದು. ಏನ ಕೃಷ್ಣ ಕುಚೇಲ ಕೊಟ್ಟಿದ್ದ ಅವಲಕ್ಕಿ ಏನ ರೊಕ್ಕ ಇದ್ದಂಗೆ ಒಂದು ರೀತಿ. ಅವಲಕ್ಕಿ ಅಂದ್ರೆ ಅದೃಷ್ಟ ಲಕ್ಷ್ಮಿ. ಯಾವತ್ತು ಎಲ್ಲೇ ಯಾರೇ ನಾಷ್ಟಾಕ ಅವಲಕ್ಕಿ ಮಾಡೈತಿ ತಿನ್ಬರ್ರಿ ಅಂದ್ರೆ ನಿಮಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದು ತುತ್ತಾದ್ರೂ ತಿಂದೋಗ್ಬೇಕು. ಅವಲಕ್ಕಿ ಬೆಳಗ್ಗೆ ಅದೊಂಥರ ಲಕ್ಷ್ಮಿ ಹೊಲ್ದಂಗೆ, ಅದನ್ನ ಯಾವತ್ತು ಒಲ್ಲೆ ಅನ್ಬಾರ್ದು. ನೀನು ಸೊಸಿನ ಭಾರಿ ಚಾಲಕ್ಕಿ, ಅದಕ್ಕೆ ಅವಲಕ್ಕಿನೇ ಮಾಡ್ಯಾಳ. ತಿಂದಾಗ ಬೇಡ ಏಟ ಮಾತಾಡ್ತೀವಿ, ಒಂದು 4 ಅವಲಕ್ಕಿ ತಿನ್ನಾಕ ರೀ. ಹೆಂಗಾಗ್ಯಾವ? ಮಸ್ತಾಗ್ಯಾವ. ಪ್ರೀತಮ್, ಇಟ್ಸ್ ಆಲ್ರೆಡಿ ಗೆಟಿಂಗ್ ಲೇಟ್. ಫಸ್ಟ್ ಈ ಮನೆಯಿಂದ ನೀನು ಗೆಟ್ ಔಟ್ ಆಗು. ಏನ ಗೆಟ್ಟಿಂಗ್ ಲೇಟ್ ಅಂತ ಬಂದಾಳಿಕೆ? ತಿನ್ಲಿ ತಡಿ, ಉಪವಾಸ ಹೋಗ್ಬೇಕನವ್ರ? ಅವ್ರಿಗೋಸ್ಕರ ಅಂತಾನೆ ಮಾಡೇನಿ ಬಿಸಿ ಬಿಸಿ ಅವಲಕ್ಕಿ. ಅಲ್ಲೇ ರೋಡ್ನಾಗ ಹೋಗ್ತಾ ಅಂದವೇ ಏನಾದ್ರು ತಿನ್ಬೋದಿತ್ತ? ಆಫೀಸ್ ಕ್ಯಾಂಟೀನ್ ಇತ್ತಲ್ಲ. ಅಯ್ಯ ಕುಣಕಾಲ್ಗಿತ್ತಿ ಕಂಟಿನ್ಯಾಗ ತಿಂತಾಳಂತಿಕ್ಕಿ, ಕಂಟಿನ್ಯಾಗ ತಣ್ಣನಿಂದ್ರೆ ಬೇಕಾದ್ರೆ ನೀನು ಅಲ್ಲೇ ತಾಟ್ನಾಗ ಇದ್ದಾವ ನೋಡು ಅವಲಕ್ಕಿ ಏನಾರ ಹಾಕೊಂಡು ತಿನ್ನೋದು. ತಿನ್ನಾಕೇನು ಬೇಡ ಅನ್ನೋದಲ್ಲ, ಅದನ್ನ ಬಿಟ್ಟು ಈ ನನ್ನ ಮಗ ತಿನ್ನಾಕತ್ತಿ ಈಕಿ ಕ್ಯಾಂಟೀನ್ಯಾಗ ತಿಂತಾಳಂತ. ಕ್ಯಾಂಟೀನ್ಯಾಗ ತಣ್ಣನಿಂದ್ರೆ ತಿನ್ನ ಮಟ್ಟ ಕಾಯ್ಕೊಂಡು ನಿಂದ್ರೆ, ಇಲ್ಲ ಅಂದ್ರೆ ನಡಿ ದಾರಿ ಬಿಡ.
ಸರಿ ಆಯ್ತು. ಏ ಬಂದೆ 1 ನಿಮಿಷ. ಓಯ್ ತಿನ್ನೆ ಇನ್ನೊಂದ್ ಸ್ವಲ್ಪ ತಿಂದು ಅರ್ಧ ಬಿಟ್ಟು ಹೋಗು. ಹ್ಞೂ. ಅಪ್ಪ ನಿಂಗೊಂದು ಮಾತು ಹೇಳ. ನಿಮ್ಮಪ್ಪ ನಿಮ್ಮ ಊರಾಗ ತಲೆ ತಗ್ಸೋದು ನಿಂಗೆ ಇಷ್ಟ ಅಂದ್ಲ? ಯಾಕೆ ಬೇ ಹಂಗಂತಿ? ಮಕ್ಕಳು ಹೆತ್ತರಿಗೆ ತಂದೆ ತಾಯಿ ಮರ್ಯಾದೆ ತಂದು ಕೊಡ್ಲಿಕ್ಕತ್ತಪ್ಪ. ಆದ್ರೆ ಮರ್ಯಾದೆ ತೆಗಿ ಕೆಲಸ ಮಾತ್ರ ಮಕ್ಕಳು ಮಾಡಬಾರ್ದ ಮಗನ. ಈಗ ನೀ ಮಾಡ್ತಿರೋದು ಅದೇ ಕೆಲಸ. ಬೀಗರ ಮುಂದೆ ತಲೆ ತಗ್ಸ್ನಿಲ್ಲೋ ಬಾಳೆ ಹಾಕತ್ತಪ್ಪ ನಂದು. ನಿನ್ನಿದ್ರಿಗೆ ನೋಡ್ತಿ ನನ್ಗೆ ಹೆಂಗ್ ಮಾತಾಡ್ತಾಳಕ್ಕೆ ಅಂತೇಳಿ ಮರ್ಯಾದಿನೇ ಕೊಡಂಗಿಲ್ಲಲ್ಲ. ಅದಕ್ಕೆ ಬಾಳೆ ಮಾಡೋ ಲಕ್ಷಣ ಅಂತ ಹೆಣ್ಣೆ ಅಲ್ಲ ಏನು. ಆಕೆ ಹಂಗಲ್ಲ, ಕತ್ರಿನ ಹಂಗಲ್ಲ. ನಿನ್ನೆ ಭಾಳ ಜೀವದಾಳಪ್ಪ, ಆಕಿನ ಬಿಟ್ಟು ಕೊಡ್ಬೇಡ್ಲ ಏನು. ಅವ ಏನು ಮಾಡ್ಬೇಕು ನಂಗೆ ಗೊತ್ತಾಗ್ವಲ್ತು. ನನಗೆ ನಂದೇ ಆದಂಥ ಆಸೆ ಕನಸದವು. ಅದು ಯಾವುದಕ್ಕೂ ಕತ್ರಿನ ಸೂಟ್ ಆಗಲ್ವೇ, ಏನು ಮಾಡ್ಲ ನಾನು? ಎಂತ ಸೂಟು ಪುಟಲ್ಲ ಆಕೇನು ಹೆಣ್ಮಗಳಲ್ಲನ ಎಂತ ಚಂದ ಬಾಳೆ ಮಾಡ್ಕೊಂಡು ಹೋಗ್ತಾಳ, ನೋಡಕ್ಕೂ ಚಂದ ಅದಾಳ. ಇನ್ನು ಈಗ ಹೋದ್ಲಲ್ಲ ಚಂಬಕ್ ಚಲೋ ಅಡ್ನಾಡಿ, ಈ ಹೆಣ್ಣಿಗಿಂತ ನನ್ನ ಸಸಿ ಭಾಳ ಚಂದ ಅದಾಳ. ಇನ್ನೇನು ಬೇಕಲ್ಲ ನಿಂಗೆ? ಅವ ನಾನು ಏನು ಹೇಳಲಿ, ನಾನು ಆಫೀಸಿಂದ ಬಂದು ಮಾತಾಡ್ತೀನಿ. ಆಯ್ತಪ್ಪ, ವಿಚಾರ ಮಾಡಿ. ನೀರು ಕುಡ್ದು ಹೋಗ್ಲಾ? ಕಾರ್ನಾಗ ಅದಾವ ಬಾಟಲ್, ಅಲ್ಲೇ ಕುಡಿತೀನಿ, ಅಲ್ಲೇ ಕೈ ತಗೋತೀನಿ. ಗಂಡ ಅವಲಕ್ಕಿ ತಿಂದಾಗ ನೀ ಮಾಡಿದ್ದೆ ಏನ ಖುಷಿ ಪಡ, ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಆಕತಿ.